ಮಂಡ್ಯದ ಮಹಾಯುದ್ಧ ಜೋರಾಗಿದೆ. ಅಲ್ಲಿ ಮಾತಿನ ಸಮರ ಜೋರಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ವಿರುದ್ಧ ಎಚ್.ಡಿ. ರೇವಣ್ಣ ಆಡಿರುವಂತಹ ಮಾತುಗಳು, ಆಕ್ಷೇಪಾರ್ಹವಾದಂತಹ ಶಬ್ದ ಬಳಕೆ ಏನಿದೆ, ಇದು ಈಗ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಒಬ್ಬ ಸಚಿವರು ಯಾಕೆ ಇಂತಹ ಮಾತುಗಳನ್ನ ಆಡಬೇಕಾಗಿತ್ತು? ಅಪಹಾಸ್ಯವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಆಡಿರುವಂತಹ ಮಾತುಗಳೇನಿದೆ, ಒಬ್ಬ ಸಚಿವರು ಇಂತಹ ಮಾತುಗಳು ಆಡಬೇಕಾಗಿತ್ತ, ಬೇಕಿತ್ತ? ತಮ್ಮ ತಮ್ಮನ ಮಗನನ್ನ ಗೆಲ್ಲಿಸುವಂತಹ ಸಂದರ್ಭದಲ್ಲಿ ರಾಜಕೀಯದ ಜಿದ್ದಾಜಿದ್ದಿಗೆ ಬಿದ್ದಂತಹ ಸಚಿವರು ಇಂತಹ ಶಬ್ದಗಳ ಬಳಕೆಯನ್ನ ಯಾಕೆ ಮಾಡಿದ್ರು? ಎಸ್, ಮಂಡ್ಯ ಕಾಂಗ್ರೆಸ್ ಮುಖಂಡ ಅರವಿಂದ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಅರವಿಂದ್ ಅವರೇ, ಎಚ್.ಡಿ. ರೇವಣ್ಣ ಅವರು ಆಡಿದಂತಹ ಮಾತುಗಳನ್ನು ತಾವು ಕೇಳಿಸ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಹೌದು ಮೇಡಮ್ ಅವ್ರೆ, ಇವತ್ತೇನು ಎಚ್.ಡಿ. ರೇವಣ್ಣ ಅವರು ಮಾತಾಡಿದಾರೆ, ಬಾರಿ ನೋವಾಗುತ್ತೆ. ಇವತ್ತು ಏನು ಅವರು ಸವಾಲ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆ ಅಮ್ಮ ಇವತ್ತಿನವರೆಗೆ ಸವಾಲ್ ಹಾಕುವ ವಿಚಾರವಾಗ್ಲೇ ಆಗ್ಲಿ, ದೇವೇಗೌಡರ ಬಗ್ಗೆನೇ ಆಗ್ಲಿ, ಕುಮಾರಸ್ವಾಮಿ ಬಗ್ಗೆನೇ ಆಗ್ಲಿ ಗೌರವವಾಗಿ ಮಾತಾಡಿದ್ದಾರೆ. ನಿಖಿಲ್ ಅವ್ರಿಗೂ ಸುಧಾ ಗೌರವವಾಗಿ ನಡ್ಕೊಂಡಿದ್ದಾರೆ. ಆದ್ರೆ ಈ ಅಮ್ಮ ಬಗ್ಗೆನೆ ಇಷ್ಟು ಹಗುರವಾಗಿ ಮಾತಾಡುವಂತದ್ದು, ಅವ್ರೇನು ಸಹಾಯ ಮಾಡಿದೀವಿ, ಅವ್ರಿಗೆ ಬೇಕಾದಷ್ಟು ಅನುಕೂಲ ಪಡ್ಕೊಂಡಿದ್ದಾರೆ ಅಂತ ಹೇಳೋ ತರ ಮಾತಾಡ್ತಾರೆ. ಯಾವ ತರ ಅನುಕೂಲ ಪಡ್ತಿದಾರೋ ಈ ರಾಜ್ಯದ ಜನ ಯಾರಿಗೂ ಗೊತ್ತಿಲ್ಲ. ಅದು ಇದು ರೇವಣ್ಣವರೇ ಹೇಳ್ಬೇಕಿದ್ನ. ಯಾಕೆಂದ್ರೆ ಇನ್ನೊಂದು ರಾಜಕೀಯ ಮಾಡ್ಕೊಂಡ್ ಬರ್ತಾ ಇರೋದು ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ಈ ರೇವಣ್ಣ ಅವ್ರೇನೋ, ಕುಮಾರಸ್ವಾಮಿ ಅವ್ರೇನೋ ಎಲ್ಲಾರ್ಗೂ ಗೊತ್ತಿರುವಂತ ವಿಚಾರ. ಈ ಮಂಡ್ಯದಲ್ಲಿ ಅಂಬರೀಷ್ ಅವ್ರದ್ದು ಬಾಡಿ ಅಂತ್ಯಕ್ರಿಯೆ ಆದಾಗ, ತೀರೋದಾಗ ಬಂದು ಅವ್ರ ಜೊತೆ ಬಂದು ಸಹಕಾರ ಮಾಡಿದ್ರು, ಎಲ್ಲಾನು ಪ್ರಚಾರ ಮಾಡಿದ್ರು. ನಾವು ನಮ್ ಕುಟುಂಬ ಇದ್ದಂಗೆ, ನಾವು ಜೊತೆ ಇರ್ತೀವಿ, ಅಣ್ಣ ಇದ್ದಂಗೆ, ತಮ್ಮ ಇದ್ದಂಗೆ ಅಂತ ಇದ್ರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅಂತ ಇದ್ದಾರೆ, ತಂದೆ ಇದ್ದಾರೆ, ಎಲ್ಲಾದ್ರೂ ಅವ್ರಿಗೆ ಒಂದು ರಾಜಕೀಯ ಭವಿಷ್ಯನ ರೂಪಿಸ್ಬೋದು. ಬೇಕಾದಷ್ಟು ಅವಕಾಶಗಳು ಇಡೀ ರಾಜ್ಯದಲ್ಲಿದೆ. ಅದನ್ ಬಿಟ್ಟು ಪಾಪ ಈಗ ಈ ಕುಟುಂಬದಲ್ಲಿ ಯಾರು ಇಲ್ಲ. ಆ ಅಮ್ಮ ಯಾವತ್ತು ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿ ಯಾವತ್ತು ಈ ಆಸೆ ಪಟ್ಟಿರ್ಲಿಲ್ಲ, ಎಲ್ಲೂ ಬೇರೆ ದಾರಿಲಿ ಹೋಗ್ಲಿಲ್ಲ. ಇವತ್ತು ಏನ್ ಜಿಲ್ಲೆ ಜನತೆ ಏನಂದ್ರು, ಅಂಬರೀಷ್ ಅಣ್ಣವ್ರಿದ್ರು, ಇಲ್ಲಿವರೆಗೆ ಯಾವ ಪಾರ್ಟಿ ಇದ್ರು ನಮ್ ಕೆಲಸ ಆಗ್ತಿತ್ತು, ನೀವ್ ಬರ್ಬೇಕು. ರಾಜಕೀಯದ ಎದುರಾಳಿ ಅಂತ ಅನ್ನೋ ಕಾರಣಕ್ಕಾಗಿ ಏನ್ ಬೇಕಾದ್ರೂ ಮಾತನಾಡ್ಬಿಡ್ಬೋದ ಅವ್ರ ವಿರುದ್ಧ ಅಂತ. ಈಗ ಅದೇನೆ ನೋಡಿ, ಈಗ ಇಲ್ಲಿವರೆಗೆ ಒಂದು ಮಾತು ಆಡ್ತಾ ಇರಲಿಲ್ಲ. ಯಾರೋ ತಮ್ಮಣ್ಣವ್ರು ಮಾತಾಡಿದಾರೆ, ಒಂದಿನ ಕಾಫಿ ಕೊಟ್ಟಿಲ್ಲ, ನೀರ್ ಕೊಟ್ಟಿಲ್ಲ ಅಂತ. ಇದೇ ಹಿಂದೆ ಮಾಜಿ MLC ಅವರು ಶ್ರೀಕಂಠೇಗೌಡರು ಮಂಡ್ಯ ಗೌಡ್ತೀನಿ ಇಲ್ಲ ಅಂದ್ರು. ಈಗ ರೇವಣ್ಣ ಅವ್ರು ಹೇಳ್ತಿದ್ದಾರೆ. ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಕುಮಾರಸ್ವಾಮಿ ಅವರು, ಈ ದೇವೇಗೌಡರು. ಏನಕ್ಕೆ ಈ ತರ ಒಂದು ಕ್ಷೇತ್ರ ಗೆಲ್ಲಕ್ಕೆ ಒಬ್ಬನಿಗೆ ಅಧಿಕಾರ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಹೆಣ್ಮಗಳ ಬಗ್ಗೆ ಈ ತರ ಮಾತಾಡೋದನ್ನ ನಾವು ವಿರೋಧ ಮಾಡ್ತೀವಿ ಮೇಡಮ್ ಅವರೇ. ಇಲ್ಲಿ ಸ್ವಾಭಿಮಾನಿ ಪ್ರಶ್ನೆ ಎದ್ದಿದೆ. ನಾವೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀವಿ, ಇದೊಂದು ಕ್ಷೇತ್ರನ ದಯವಿಟ್ಟು ಅವ್ರಿಗೆ ಬಿಟ್ಕೊಟ್ಟು ಮುಂದೆ ಬೇರೆ ಇನ್ನು ಬೇಕಾದಷ್ಟು ಸವಾಲಿದೆ ರಾಜ್ಯದಲ್ಲಿ, ಅದ್ರ ಬಗ್ಗೆ ಮಾತಾಡ್ಲಿ ರೇವಣ್ಣವರು. ಇದೊಂದು ಕ್ಷೇತ್ರಕ್ಕೆ ಬರೀ ಮಗನ್ನ, ಆ ತಮ್ಮನ್ ಮಗನ್ನ ಗೆಲ್ಸೋಕೆ ಕುಟುಂಬಕ್ಕೆ ಸೀಮಿತ ಆಗೋದ್ ಬೇಡ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್ ಅವರೇ. ಅಲ್ಲ ಈಗ ಅಂದ್ರೆ ಅವ್ರು ನಿಲ್ಲಿಸಬಾರ್ದು ಅಂತ ಅನ್ನೋದು ತಮ್ಮ ಆಗ್ರಹ, ಅಥವಾ ಇಂತಹ ಮಾತುಗಳು ಅಂದ್ರೆ ಸ್ಪರ್ಧೆ ಓಕೆ, ಆದ್ರೆ ಮಾತು ಯಾಕೆ ಅನ್ನೋದು ಬರಲ್ವಾ ಅಂತ? ಅಲ್ಲ, ಇಂತಹ ಮಾತುಗಳು ನೆಸಿಟಿನೂ ಇಲ್ಲ, ಈಗ ಅವಶ್ಯಕತೆನೂ ಇಲ್ಲ. ಈಗ ಏನಕ್ ಬೇಕು? ಇಡೀ ಜನ ನೋಡ್ತಾ ಇದಾರೆ. ನೀವ್ ಅವತ್ತು 20 ತಿಂಗಳು ತಪ್ಪು ಮಾಡಿದ್ಕೆ 20 ವರ್ಷ ಅಧಿಕಾರ ಸಿಗ್ಲಿಲ್ಲ. ಈಗ್ಲೂ ಅಧಿಕಾರ ಕೊಟ್ಟಿರೋದೇನೋ ನಮ್ಮ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಜಾತ್ಯತೀತ ಶಕ್ತಿಗಳನ್ನ ಸೇರ್ಸ್ಬೇಕು ಅಂತ ಹೇಳಿ ಹಿಂದೆ ಮಾಡಿದಂತ ತಪ್ಪೆಲ್ಲ ಹೊಟ್ಟೆಗೆ ಹಾಕೊಂಡು 80 ಸೀಟ್ ಗೆದ್ರು ಸುಧಾ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಏನ್ ಮಾಡ್ಬೋದು ಜಾತ್ಯತೀತ ಶಕ್ತಿಗಳು, ಅದ್ರ ಬಗ್ಗೆ ನೋಡ್ಲಿ. ಬರೀ ಮಕ್ಳಿಗೆ, ಬರೀ ಮಂಡ್ಯ ಹಾಸನ್ಗೆ ಬರೀ ಇದೇ ಆಗ್ತಾ ಇದೆ. ದಿನ ಬೆಳಿಗ್ಗೆ ಇದ್ರೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಇವರು, ಇಡೀ ರಾಜ್ಯಕ್ಕೆ ಮಂತ್ರಿ, PWD ಮಂತ್ರಿ. ಅದನ್ನ ಬಿಟ್ಟು ಈ ಬಗ್ಗೆ ಈ ತರ ಮಾತಾಡೋದು ಬಾರಿ ಅವ್ರ ಸಣ್ಣತನ ಅಂತ ನಾನು ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಅರವಿಂದ್ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ.